ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಯಾಕೆ ಹೊಸ ಪಾತ್ರೆಯಲ್ಲಿ ಕುಕ್ಕಿಂಗ್ ವೀಡಿಯೋನ ಫಸ್ಟ್ ಸ್ಟಾರ್ಟ್ ಮಾಡಬಾರ್ದು ಅನಿಸ್ತು. ಹಾಗಾಗಿ ನನ್ನ ಹತ್ರ ಈ ಹಿಂದೆ ತುಂಬ ದಿವಸ ಆಯಿತು ಫ್ರೆಂಡ್ಸ್, ಕೆಲವೊಂದು ಸೆಟ್ಸ್ನ ತೊಗೊಂಡಿದ್ದೆ. ಆ ಒಂದು ಪಾತ್ರೆಗಳನ್ನು ನಿಮ್ಮ ಜೊತೆ ಯಾಕೆ ತೋರಿಸಿ ಒಂದು ವಿಡಿಯೋ ಮಾಡಬಾರ್ದು ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಪ್ರೆಸ್ಟೀಜ್ ಪ್ಲಾಟಿನಾ ಇಂಡಕ್ಷನ್ ಕುಕ್ವೇರ್ ಸೆಟ್ನ ತೊಗೊಂಡಿದ್ದೆ ಫ್ರೆಂಡ್ಸ್. ಇದು ಬಂದು 3 ಪಾತ್ರೆಗಳು ಬರ್ತವೆ. ಒಂದು ಫ್ರೈಯಿಂಗ್ ಪಾನ್, ಒಂದು ಕಡಾಯಿ, ಒಂದು ಸಾಸ್ ಪಾನ್ ಬರುತ್ತೆ. ಅದರಲ್ಲಿ ಫ್ರೈಯಿಂಗ್ ಪಾನ್ ಬಂದು 1.9 ಲೀಟರ್ಸ್ ಬರುತ್ತೆ, ಮತ್ತು ಸಾಸ್ ಪಾನ್ ಬಂದುಬಿಟ್ಟು 1.5 ಲೀಟರ್ ಬರುತ್ತೆ, ಮತ್ತು ಕಡಾಯಿ ಬಂದು 2.25 ಲೀಟರ್ಸ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಲಿಡ್ ಕೂಡ ಬರುತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನಾನು ನಿಮಗೆ ಫ್ರೈಯಿಂಗ್ ಪಾನ್ ತೋರಿಸ್ತೀನಿ. ಈ ಥರ ಹ್ಯಾಂಡಲ್ ಕೂಡ ಇದೆ ಫ್ರೆಂಡ್ಸ್. ತುಂಬ ಕಲರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ತುಂಬ ಗಟ್ಟಿ ಕೂಡ ಇದೆ. ಏನೇ ಒಂದು ಫ್ರೈ ಮಾಡಬೇಕು ಅಂದರೆ ಬೇಗ ಸಿಹಿಯೆಲ್ಲ ನೀಟಾಗಿ ಆಗುತ್ತೆ ಅಂತ ಅನಿಸುತ್ತೆ. ನಾನು ಇನ್ನೂ ಟ್ರೈ ಮಾಡಿಲ್ಲ. ಮತ್ತು ಆ್ಯಕ್ಚುಲಿ ಸ್ಟೀಲ್ ಐಟಮು ಇರೋದ್ರಲ್ಲಿ ಹೆಲ್ತ್ ವೈಸ್ ಬೆಸ್ಟ್ ಅಂತ ಹೇಳ್ತಾರೆ. ಈ ಅಲ್ಯೂಮಿನಿಯಂ ಪಾತ್ರೆಗಳಿಗಿಂತ ಸ್ಟೀಲ್ ಐಟಮ್ ಬೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ತುಂಬ ಗಟ್ಟಿ ಇದೆ, ತುಂಬ ದಪ್ಪ ಇದೆ, ಭಾರ ಕೂಡ ಇದೆ ಫ್ರೆಂಡ್ಸ್. ನೀವು ಅಡುಗೆ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ. ಹಾಗೆ ಇದಕ್ಕೆ ಲಿಡ್ ಕೂಡ ಬರುತ್ತೆ ಫ್ರೆಂಡ್ಸ್. ಈ ಥರ ಇದು ಈ ಲಿಡ್ಡು ಕಡಾಯಿಗೆ ಮತ್ತು ಫ್ರೈಯಿಂಗ್ ಪಾನ್ ಎರಡಕ್ಕೂ ಕೂಡ ಸೇಮ್ ಸೈಜ್ ಇದೆ ಫ್ರೆಂಡ್ಸ್. ನೋಡಿ, ಎರಡಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಸಾಸ್ ಪಾನ್ ನೋಡಿ ಫ್ರೆಂಡ್ಸ್. ಸಾಸ್ ಪಾನ್ ಈ ಥರ ಇದೆ. ಇದಕ್ಕೂ ಕೂಡ ಹ್ಯಾಂಡಲ್ ಇದೆ. ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈ ಕಲರು ತುಂಬ ಚೆನ್ನಾಗಿದೆ. ಇದಕ್ಕೆ ಲಿಡ್ ಕೂಡ, ಇದಕ್ಕೆ ಸಪ್ರೇಟ್ ಲಿಡ್ ಇದೆ ಫ್ರೆಂಡ್ಸ್. 3 ಸೆಟ್ಟಲ್ಲಿ 2 ಸೆಟ್ಗೆ ಒಂದೇ ಲಿಡ್ ಕೊಟ್ಟಿದ್ದಾರೆ. ಇದೊಂದಕ್ಕೆ ಮಾತ್ರ ಸಪ್ರೇಟ್ ಲಿಡ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕಡಾಯಿ ನೋಡಿ, ಈ ಥರ ಇದೆ. ಇದಕ್ಕೆ 2 ಕಡೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ತುಂಬ ದಪ್ಪ ತೂಕ ಇದೆ ಫ್ರೆಂಡ್ಸ್. ನನಗೆ 3 ಸೆಟ್ಸು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅಡುಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಈ ಥರ ಕ್ಯೂಟಾಗಿ ಚೆನ್ನಾಗಿದ್ರೆ ಹಾಗೆ ಇಟ್ಬಿಡೋಣ, ಹಾಗೆ ನೋಡೋಣ ಅನಿಸುತ್ತೆ ನನಗಂತೂ. ಬಟ್ ಯೂಸ್ ಮಾಡಬೇಕಾದ್ರೂ ತುಂಬ ಖುಷಿ ಕೊಡುತ್ತೆ ನೋಡಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಸರ್ಚ್ ಮಾಡಿದೆ, ನಾನು ತೊಗೊಂಡಾಗ 2100 ರುಪೀಸ್ ಏನೋ ಇತ್ತು ಅನಿಸುತ್ತೆ ಫ್ರೆಂಡ್ಸ್. ಬಟ್ ಈಗ ಅದ್ರ ಪ್ರೈಸ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ಲಿಪ್ಕಾರ್ಟಲ್ಲಿ. ನೋಡಿ ಫ್ರೆಂಡ್ಸ್, 3825 ರುಪೀಸ್ ಇರೋದು 37% ಆಫ್ ಕೊಟ್ಟಿದ್ದಾರೆ. 2390 ರೂಪಾಯಿ ಆಗುತ್ತೆ. ಸೇಮ್ ಸೆಟ್ಟು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಅನಿಸುತ್ತೆ. ಅದು ಉಲ್ಟಾ ಕಾಣಿಸ್ತಾ ಇದೆ. ಹೌದು, ಹಾಗೆ ಬರೀ ನೀವು ಒಂದು ಕಡಾಯಿ ತೊಗೊಳ್ತೀವಿ ಅಂದ್ರೆ 1220 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಈ ಥರ 3 ಸೆಟ್ ತೊಗೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. 2390 ರೂಪಾಯಿಗೆ, ಅಂದರೆ 2400 ಆಗುತ್ತೆ. ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್. ತುಂಬ ಗಟ್ಟಿ ಇದೆ, ಭಾರ ಇದೆ, ಸ್ಟೀಲ್ ಐಟಮ್ ಚೆನ್ನಾಗಿದೆ, ಹ್ಯಾಂಡಲ್ ಇದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆರಾಮಾಗಿ ನೀವು ಇದನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಯೂಸ್ ಮಾಡ್ಬೋದು, ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೂ ಕ್ಯೂಟಾಗಿದೆ. ಸೊ ನಾನು ಫಸ್ಟ್ ಸ್ವೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ಸ್ವೀಟ್ನ ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಸದ್ಯದಲ್ಲೇ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.